ನಮಸ್ಕಾರ. ಪ್ಯಾನಲ್ ಕಣದಲ್ಲಿ ಅಬ್ಬರಿಸಿದ ವಿರಾಟ್ ಕೊಹ್ಲಿ ಐಪಿಎಲ್ ಇತಿಹಾಸದಲ್ಲಿ ನಿರ್ಮಿಸಿದರು ಹೊಸ ದಾಖಲೆ. ಐಪಿಎಲ್ ಪ್ಯಾನಲ್ ಕಣದಲ್ಲಿ ವಿರಾಟ್ ಅವರ ಬ್ಯಾಟಿಂಗ್ ವೈಭವ ಹೇಗಿತ್ತು, ಐಪಿಎಲ್ನಲ್ಲಿ ವಿರಾಟ್ ನಿರ್ಮಿಸಿರುವ ದಾಖಲೆಗಳು ಯಾವುವು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ವಿರಾಟ್ ಕೊಹ್ಲಿ ಅವರ ಅಪ್ಪಟ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಅಹಮದಾಬಾದ್ನ ನರೇಂದ್ರ ಮೋದಿ ಮೈದಾನದಲ್ಲಿ ನಡೆದ ಐಪಿಎಲ್ 2026ರ ಪ್ಯಾನಲ್ ಪಂದ್ಯದಲ್ಲಿ ಆರ್ಸಿಬಿ ಮತ್ತು ಜಿಟಿ ಪಂದ್ಯಗಳು ಮುಖಾಮುಖಿಯಾಗಿದ್ದು, ಮೊದಲಿಗೆ ಟಾಸ್ ಗೆದ್ದ ಆರ್ಸಿಬಿ ತಂಡದ ನಾಯಕ ನೇರವಾಗಿ ಬಾಲಿಂಗ್ ಆಯ್ದುಕೊಳ್ಳುವ ನಿರ್ಧಾರ ಮಾಡಿದರೆ, ಇತ್ತ ಬ್ಯಾಟಿಂಗ್ ಬಂದ ಜಿಟಿ ತಂಡದ ಆರಂಭ ಕೂಡ ಚೆನ್ನಾಗಿರಲಿಲ್ಲ. ಸುದರ್ಶನ್ ಮತ್ತು ಗಿಲ್ ಅವರ ಜೋಡಿ ಬೇಗನೆ ಔಟ್ ಆಗಿರುವುದರಿಂದ ಹೀಗಾಗಿ ತತ್ತರಿಸಿದ ಜಿಟಿ ತಂಡಕ್ಕೆ ವಾಷಿಂಗ್ಟನ್ ಸುಂದರ್ ಅರ್ಧಶತಕದ ಮುಖಾಂತರ ಆಸರೆಯಾದರು. ಈ ಮೂಲಕ ಆರ್ಸಿಬಿ ತಂಡ ಕೂಡ ಅದ್ಭುತ ಬಾಲಿಂಗ್ ಪರ್ಫಾರ್ಮೆನ್ಸ್ಗೆ ಜಿಟಿ ಕೇವಲ 8 ವಿಕೆಟ್ ಕಳೆದುಕೊಂಡು 155 ರನ್ಗಳನ್ನು 20 ಓವರ್ಗಳಲ್ಲಿ ಪಡೆಯಿತು. ಆರ್ಸಿಬಿ ತಂಡ 156 ರನ್ಗಳ ಗುರಿ ಪಡೆದ ಆರ್ಸಿಬಿ ತಂಡ ಕೇವಲ 18 ಓವರ್ನಲ್ಲಿ 5 ವಿಕೆಟ್ ಕಳೆದುಕೊಂಡು 161 ರನ್ನನ್ನು ಪಡೆಯಿತು. ಹೀಗಾಗಿ ಆರ್ಸಿಬಿ ತಂಡ 12 ಬಾಲ್ ಇರುವಂತೆ ಈ ಒಂದು ಪಂದ್ಯ 5 ವಿಕೆಟ್ಗಳಿಂದ ಗೆದ್ದು ಬಿಗಿದೆ. ಈ ಒಂದು ಪಂದ್ಯದಲ್ಲಿ ಅಕ್ಷರಶಃ ವಿರಾಟ್ ಅವರ ಆರ್ಭಟ ಮುಂದುವರೆದಿತ್ತು. ಓಪನಿಂಗ್ ಜೋಡಿಯಾಗಿ ಬಂದ ವಿರಾಟ್ ಕೊಹ್ಲಿ ಅವರು 42 ಬಾಲಿಗೆ ಸ್ಫೋಟಕ 75 ರನ್ಗಳನ್ನು ಅಜೇಯರಾಗಿ ಹೊಡೆದರೆ, ಇತ್ತ 9 ಫೋರ್ ಜೊತೆಗೆ 3 ಭರ್ಜರಿ ಸಿಕ್ಸರ್ ಸಹಿತ 174ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಮಾಡ್ತಾರೆ. ಹೀಗಾಗಿ ಕಿಂಗ್ ಕೊಹ್ಲಿ ಅವರು ಐಪಿಎಲ್ನಲ್ಲಿ ಕೂಡ ಒಂದು ದಾಖಲೆಯನ್ನು ಇಲ್ಲಿ ಬರೆದರು. ಐಪಿಎಲ್ ಇತಿಹಾಸದಲ್ಲಿ ಕಿಂಗ್ ಕೊಹ್ಲಿ ಅವರು ಕೇವಲ 25 ಬಾಲಿಗೆ 50 ರನ್ ಹೊಡೆದರೆ, ಇದು ಅತಿ ವೇಗದ ಅರ್ಧಶತಕ ಅವರ ಐಪಿಎಲ್ ಇತಿಹಾಸದಲ್ಲಿ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ಆರ್ಸಿಬಿ ಬ್ಯಾಕ್ ಟು ಬ್ಯಾಕ್ 2 ಬಾರಿ ಟ್ರೋಫಿಯನ್ನು ಎತ್ತಿ ಹಿಡಿದಿದೆ. ಅಂದರೆ 2025ರಲ್ಲಿ ಚಾಂಪಿಯನ್ ಆದ ಆರ್ಸಿಬಿ 2026ರಲ್ಲೂ ಕೂಡ ಅದನ್ನು ಕಂಟಿನ್ಯೂ ಮಾಡಿದಂದರೆ ತಪ್ಪಾಗೋದಿಲ್ಲ. ಹೀಗಾಗಿ ಆರ್ಸಿಬಿ ಅವರ ವಿರಾಟ್ ಕೊಹ್ಲಿ ಅವರ ಆರ್ಭಟಕ್ಕೆ ಕಂಪ್ಲೀಟಾಗಿ ಜಿಟಿ ತಂಡ ಇಲ್ಲಿ ತತ್ತರಿಸುವುದಂತಲೇ ಹೇಳ್ಬೋದಾಗಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.